ತುಳಿಬೇಕು ಅಂತ ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ಎಷ್ಟೋ ಜನಕ್ಕೆ ಕಾಲರ್ ಎತ್ಕೊಂಡು ಫಿನಿಕ್ಸ್ ಪಕ್ಷಿ ತರ ಮತ್ತೆ ಮತ್ತೆ ಎದ್ದು ಬರ್ತಾನೆ ಇದ್ದಾರೆ. ಬೇರೆಯವರಿಗೆಲ್ಲ ತಿಕ್ಕ ಉರ್ಸ್ತಾನೆ ಇದ್ದಾರೆ. ಮತ್ತೆ ಇನ್ನೊಂದು ಏನಪ್ಪ ಡಿವೋರ್ಸ್ಗೋಸ್ಕರ ಹೇಳ್ತೀನಿ ಅಂದ್ರೆ, ತಂತ್ರ ಕುತಂತ್ರ ಮಾಡೋ ಶಕುನಿ ನೀವಾದ್ರೆ ಆಗಿರೋ ಅವಮಾನಕ್ಕೆ ಜಟಿಗಟ್ಟಿ ಆ ಬ್ರಹ್ಮನ್ ಸೃಷ್ಟಿ ಸವಾಲ್ ಹಾಕಿದ ಚಾಣಕ್ಯ ಕಣೋ ನಮ್ ಬಾಸು. ಜೈ ಡಿವೋರ್ಸ್. ಸಿನಿಮಾ ನೋಡಿ ಈಗ ಹೋಗ್ತಾ ಇದೆ. ಇವತ್ತು ಕರ್ನಾಟಕದ ಜನತೆ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ನಮ್ಮ ಅಣ್ಣನ ಅಭಿಮಾನಿಗಳು ಏನು ರಾತ್ರಿಯಿಂದ ನಿದ್ದೆ ಮಾಡಿಲ್ಲ. ಕಟೌಟ್ ಹಾಕ್ಕೊಂಡು ನೋಡಿ ಏನು ಡೆಕೋರೇಷನ್ ಮಾಡಿದ್ದಾರೆ. ಇವತ್ತು ಅಣ್ಣ ಇದ್ದು ಏನಾದ್ರು ಸೆಲೆಬ್ರೇಟ್ ಮಾಡಿದ್ದಿದ್ರೆ ಇನ್ನ ಎಷ್ಟು ಜನ ಕಾಲ ಕೈ ಕಣ್ತು ಸ್ವತಃ ಬಿಡೋದ ಗೊತ್ತಿಲ್ಲ. ನೆಕ್ಸ್ಟು ಇದೇ ಥರ ತಿರ್ಗಿ ನಾನು ಈಚೆ ಬಂದೇಟ್ಗೆ ರಿಲೀಸ್ ಆಗಿ, ಜೈಲಿಂದ ರಿಲೀಸ್ ಆಗಿ ಬಂದೇಟ್ಗೆ ಅದ್ದೂರಿಯ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಇವತ್ತಿಗಿಂತನೂ ಪಿಕ್ಚರ್ ಇಲ್ಲ ರಿಲೀಸ್ ಆಗಿರೋದು, ನಿನ್ನ ಪಿಕ್ಚರ್ ರಿಲೀಸ್ ಆಗಿರೋದಕ್ಕಿಂತನೂ ಇನ್ನೂ ಜೈಲಿಂದ ಈಚೆ ಬಂದು ಇನ್ನೂ ಅಭಿವೃದ್ಧಿ ಆಗಿ ಅಭಿಮಾನಿಗಳು ಕರ್ಕೊಳ್ತಾರೆ. ನಾನು ಎಡವಣೆ ಶಿವಣ್ಣ, ಕುಣಿಗಲ್ ತಾಲೂಕು ಅಂಬರ್ತವ್ರು ಒಬ್ಳಿ, ನಾನು ಅವ್ರ ಅಭಿಮಾನಿ. ಅವ್ರ ಅವತ್ತು ಬಸ್ ಇಳಿದ್ಬಿಟ್ಟಿದ್ದಾರೆ. ಟಿಫನ್ಗೆ ಬಸ್ ಮಿಸ್ ಆಗಿತ್ತು. ಆ ತಕ್ಷಣನೇ ಟಿವಿ ಯಾರೋ ಬೈಟ್ ಕೊಟ್ಟಿಟ್ಗೆನೆ ಯಾರೋ ಹೇಳಿದ್ರಮ್ಮ ಹೋಗಮ್ಮ ನಿಮ್ಮ ಯಜಮಾನ್ರು ಎಲ್ಲ ತಪ್ಪಿಸ್ಕೊಂಬಿಡೋರೆ ಅಂತ ಬಡ್ಕೊಂತ ಇದ್ದಾರೆ ಟಿವಿಲಿ. ಅಂದೇಟಿಗೆ ಬಸ್ ಹಚ್ಚಿ ಕಳಿಸಿದ್ರು. ಸಾಯಂಕಾಲನೇ ಹೋಗ್ಬೇಕು. ಇವಾಗ ಏನಿಲ್ಲ, ಆರಾಮಿದ್ದಾರೆ. ಬಸ್ಸಲ್ಲಿ ಹೋಗೋದೇ ಇಲ್ಲ. ಅವರು ಬೆಳಗ್ಗೆ ಇದ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಕಾರು ಬೇಡ ಬಡವ್ರಿಗೆ, ಕೆಡೋರ್ ಜಾತ್ರೆ ಅಂತ ನಮ್ ಗಂಡಸರು ಕೊಡದಲ್ಲಿ ಭಾಳ ಅನ್ಯಾಯ ಮಾಡಿದ್ರು. ಬಸ್ಸಲ್ಲಿ ಇವತ್ತು ಹೆಂಗಸರ್ಗ ಗಂಡಸರು ಹೋಗಿ ಏನಾರ ಸೈಟ್ 60 ತರಿಸ್ತಾರೆ ಕೇಳಿದ್ರೆ ಈ ಕಡೆ ತೆರೆಕೊಂಡು ಕೂತ್ಕೋತಾರೆ, ಆ ಕಡೆ ತೆರೆಕೊಂಡು ಕೂತ್ಕೋತಾರೆ. ಎದ್ದಾಳದೇ ಇಲ್ಲ. ಗೌರ್ಮೆಂಟ್ ಕೊಟ್ಟಿದ್ದು ಒಳ್ಳೇದಾಯ್ತು. ನಮ್ಮ ಹೆಂಗಸರು ಹೋಯ್ತಾರೆ, ಇನ್ನೊಬ್ಬ ನಮ್ಮ ಫ್ರೆಂಡ್ ಹೆಂಗಸರು ಹೋಯ್ತಾರೆ. ಕರ್ನಾಟಕದಲ್ಲಿ ಎಲ್ಲರೂ ಹೋಗ್ತಾರೆ. ಆದ್ರೆ ಗಂಡಸರಿಗೆ ಒಂದ್ ಸ್ವಲ್ಪ ಮರ್ಯಾದೆ ಕೊಡಿ. ವಯಸ್ಸಾದವ್ರು ಬಂದ್ರೆ ಸೀಟ್ ಕೊಡಿ. ಮಿಸ್ ಆಗಿದ್ರೆ ಬರ್ತಾರೆ, ಎಲ್ಲೂ ಹೋಗಲ್ಲ. ಏನ್ ಹೊಂಟಾಗ್ಬಿಟ್ರೆ ಪ್ರಪಂಚ ಆಳಗತ್ತ ಎಂತೆಂತಾರೋ ಹೊಂಟೋಗ್ತಾರೆ. ಹೇಳಿದ್ದಾರೆ ನಾನು ಸೆಲೆಬ್ರಿಟೀಸ್ ಅಂತ. ಅವ್ರ ಸೆಲೆಬ್ರಿಟೀಸ್ ಯಾವುದೇ ಕಾರಣಕ್ಕೂ ಬಾಸ್ನ ಬಿಡ್ಕೊಡೋಲ್ಲ. ಮುಂಚೆನೇ ಹೇಳಿದ್ರು ನಮ್ಮ ಬಾಸು, ಯಾವಾಗಲೂ ನಾನು ಸೆಲೆಬ್ರಿಟೀಸ್ ನನ್ನ ಎದುರಿರ್ತಾರೆ ಅಂತ. ನಾವು ಹಂಗೆ ಯಾವಾಗಲೂ ಅವ್ರು ಇರಲಿ, ಹೊರಗಿರಲಿ, ಹೊರಗಡೆ ಇರಲಿ, ಅವರೆಲ್ಲರೂ ಇರಲಿ, ನಾವು ಅವ್ರನ್ನ ಕಾಯ್ತಾನೆ ಇರ್ತೀವಿ. ಅವ್ರು ಹೆಂಗಾರು ಇರಲಿ, ನಾವು ಅವ್ರನ್ನ ರಕ್ಷಿಸ್ತಾನೆ ಇರ್ತೀವಿ. ಅಲ್ಲಿ ಪೊಲೀಸ್ ಕಾಯ್ತಾರೆ, ಜೈಲಲ್ಲಿ ಬಂದ್ಬಿಟ್ಟು ಪೊಲೀಸ್ ಕಾಯ್ತಾರೆ. ಇಲ್ಲಿ ಥಿಯೇಟ್ರಲ್ಲಿ ನೋಡಿ ಎಷ್ಟು ಪೊಲೀಸ್ ಇದ್ದಾರೆ ಅಂತ. ಇದು ಬಾಸ್ ಬೆಲೆ ಅಂದರೆ. ಬಾಸ್ ಅಂದರೆ ಏನಂತ ಇಲ್ಲೇ ಗೊತ್ತಾಗುತ್ತೆ. ಯಾರು ಸುಮ್ಮನೆ ಆ ಕಡೆಯಿಂದ ಈ ಕಡೆಯಿಂದ ತುಂಬ ಹೇಳ್ತಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ, ಯಾವುದಕ್ಕೂ ತಲೆ ಕೆಡ್ಸ್ಕೊಂಡ್ಬಿಟ್ರೆ. ನೋಡಿ ಈಗ ಫಿಲಮ್ ರಿಲೀಸ್ ಆಗುತ್ತೆ ಅಂತ ಏನೇನೋ ತೋರಿಸ್ತಾರೆ ಬಾಸ್ ಬಗ್ಗೆ, ಯಾವುದಕ್ಕೂ ತಲೆನೇ ಕೆಡ್ಸ್ಕೊಳಲ್ಲ ಅಭಿಮಾನಿಗಳು. ಅವ್ರು ಅನ್ಕೊಂಡಿರ್ಬೋದು ತಲೆ ಕೆಡ್ಸ್ಕೊತಾರೆ ಅಂತ. ಯಾವುದೇ ಕಾರಣಕ್ಕೂ ನಮ್ಮ ಬಾಸ್ ಬಗ್ಗೆ, ನಮ್ಮ ಸೆಲೆಬ್ರಿಟೀಸ್ ಇಟ್ಟಿರೋದು ನಂಬಿಕೆನ ಯಾವತ್ತೂ ಕೊಡ್ಕೊಳಲ್ಲ. ನಮ್ಮ ಬಾಸ್ ಹೊರಗಡೆ ಬಂದಮೇಲೆ ದೊಡ್ಡ ಹಬ್ಬನೇ ಮಾಡ್ತೀವಿ. ಇದು ಹಬ್ಬನೇ, ಇದು ಡೆವಿಲ್ ಹಬ್ಬ. ಇನ್ನು ನಿಜವಾದ ಡೆವಿಲ್ ಹಬ್ಬ. ನಮ್ಮ ಬಾಸ್ ಬರಲಿ, ಅವಾಗ ಇನ್ನೂ ಗ್ರ್ಯಾಂಡಾಗಿ ಬರ್ತೀವಿ. ಬಾಸ್ ಇನ್ನೂ ಗ್ರ್ಯಾಂಡಾಗಿ ಹೊರ ಕರ್ಕೊಂಡ್ಬರ್ತೀವಿ. ನಮ್ಮ ಬಾಸು ಪ್ರತಿಯೊಂದು ಫಿಲಮಲ್ಲೂ ಒಂದೊಂದು ಸಾಂಗಲ್ಲಿ ಒಂದು ಮೆಸೇಜ್ ಕೊಡ್ತಾರೆ. ಯಜಮಾನ, ಡೆವಿಲು ಎಲ್ಲದರಲ್ಲೂ ಒಂದೊಂದು ಮೆಸೇಜ್ ಕೊಡ್ತಾರೆ. ಅವ್ರ ಮುಂದೆ ಇಷ್ಟು ಈ ಕ್ರೇಜ್ ಯಾರಿಗೂ ಇಲ್ಲ ಅನ್ಕೊತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಕ್ರೇಜು ಯಾವುದೇ ಥಿಯೇಟ್ರ್ ಹೋಗಿ ನೋಡಿ ಇಲ್ಲ. ಆಗಿ ನಡ್ತಕ್ಕೆ ಯಾವ ಕ್ರೇಜು ಯಾವ ಸ್ಟಾರ್ಗೂ ಈ ಥರ ಬರೋಲ್ಲ. ಜೈ ಡಿ ಬಾಸ್. ನಾವು ಒಂದೇ ಹೇಳೋದು, ಸೆಲೆಬ್ರಿಟೀಸ್ಗಳು ಅವರು ಇವರು ಯಾರಿಗೂ ತಲೆ ಕೆಡ್ಸ್ಕೊಂಬಿಡಿ. ಸೆಲೆಬ್ರಿಟೀಸ್ ಈಗಲೇ ಹೆಂಗೆ ಅವ್ರ ಮನಸ್ಸು ಹಿಡ್ಕೊಂಡು ಪ್ರೀತಿಸ್ತಿಲ್ಲ, ಕೊನೆವರೆಗೂ ಪ್ರೀತಿಸ್ತೀವಿ. ಸೆಲೆಬ್ರಿಟೀಸ್ ಮಾತ್ರ ಬಾಸ್ ಬಿಟ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಜೈ ಡಿ ಬಾಸ್. ಮೂವಿ ನೋಡಿದೋಣ, ಸಖತ್ತಾಗಿದೆ. ಮತ್ತೆ ಹೋಗಿ ನರ್ತಕಿಲ್ ನೋಡ್ತೀವಿ. ಈಗ 1:30ಗೆ, ಈಗ ಮಾರ್ನಿಂಗ್ ಇಲ್ಲಿ ನೋಡಿದ್ವಿ, ಮತ್ತೆ ನರ್ತಕಿಲ್ ಹೋಗಿ ನೋಡ್ತೀವಿ. ಸೈಕಾಗಿದೆ ಮೂವಿ. ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಜನ ಇನ್ನೂ ನೋಡಿಲ್ದವ್ರಿದ್ದಾರೆ. ಅವ್ರು ಹೋಗಿ ನೋಡಲಿ, ಅರ್ಥ ಮಾಡ್ಕೊಳ್ಳಿ ಫಿಲಮ್ನಲ್ಲಿ. ಸರ್ ಮೂವಿನೇ ಇಷ್ಟ ಆಯಿತು ಸರ್ ಫುಲ್ಲು. ಅದು ಆ ಪಾರ್ಟು ಈ ಪಾರ್ಟು ಅಂತ ಏನಿಲ್ಲ, ಎಲ್ಲ ಕ್ರೇಜಿ ಆಗಿದೆ. ನೆಕ್ಸ್ಟ್ ಡೆವಿಲ್ ಅಂತ ನೇಮಿಗೆ ಸೂಟ್ ಆ ಥರ ಫಿಲಮ್ ಇದೆ, ಅದೊಂದು ಹೇಳಬಲ್ಲೆ ಅಷ್ಟೇ. ಆ್ಯಕ್ಟಿಂಗ್ ಬಾಸ್ ಆ್ಯಕ್ಟಿಂಗ್ ಫಸ್ಟಿಂದನೂ ಮಸ್ತೆ, ಈಗಲೂ ಮಸ್ತೆ. ಅವ್ರ ಆ್ಯಕ್ಟಿಂಗ್ ಯಾವಾಗಲೂ ಮಸ್ತೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಕನ್ನಡ ಇಂಡಸ್ಟ್ರಿಲಿ ಅವರಿಲ್ಲ ಇವರಿಲ್ಲ, ಫಿಲಮ್ ಥಿಯೇಟ್ರ್ ಮುಗಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಥರ ದರ್ಶನ್ ಫಿಲಮ್ ಅಂದರೆ ಥಿಯೇಟ್ರು ಹಬ್ಬನೇ, ಥಿಯೇಟ್ರವ್ರಿಗೆ ಹಬ್ಬನೇ, ಎಲ್ಲ ಥಿಯೇಟ್ರವ್ರು ಹಬ್ಬನೇ. ಕರ್ನಾಟಕ ಫುಲ್ಲು ಹಬ್ಬ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಥಿಯೇಟ್ರಿಗೆ ಏನೋ ಇಶ್ಯೂ ಆಗೋಲ್ಲ. ಈ ಪ್ರಸನ್ನ ಥಿಯೇಟ್ರ್ ಆಗಿರಲಿ, ಲಾಸ್ಟ್ ಟೈಮ್ ಹಿಂಗೆ ಇಶ್ಯೂಗಳು ಆಗೋಲ್ಲ. ಯಾಕೆಂದರೆ ಕರೆಕ್ಟಾಗಿ ನೋಡ್ಕೊತಾರೆ, ಮ್ಯಾನೇಜ್ಮೆಂಟ್ ಕರೆಕ್ಟಾಗಿದೆ. ಯಾರಿಗಾಗಲಿ ತೊಂದರೆ ಕೊಟ್ಟಿಲ್ಲ ಪ್ರಸನ್ನ ಥಿಯೇಟ್ರಲ್ಲಿ. ಮ್ಯಾನೇಜ್ಮೆಂಟ್ ಆಗಿರಲಿ, ಊಟ ಹಾಕ್ಸ್ತಿದ್ದಾರೆ, ಎಲ್ಲ ಸಖತ್ತಾಗಿ ಮಾಡ್ತಿದ್ದಾರೆ ಸರ್ ಪ್ರಸನ್ನ ಥಿಯೇಟ್ರು. ಸರ್ ಸಾರಿ, ಡೆಫಿನೆಟ್ಲಿ ಅವರು ಹೆಂಗಾಗೆ ಇದೆ ಸರ್. ಬಟ್ ಈ ಸ್ವಲ್ಪ ಆ ಕಡೆ ಈ ಕಡೆ ಜನ ಮಾತಾಡ್ತಾರಲ್ಲ, ಅವರಿಂದ ಸ್ವಲ್ಪ ಇದಾಗ್ತಾರೆ ಅಷ್ಟೇ. ಅದು ಯಾವುದಕ್ಕೂ ನಾವು ಸೆಲೆಬ್ರಿಟೀಸ್ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಲ್ಲ ಸರ್. ನಾವು ಯಾವಾಗಿದ್ರು ಬಾಸ್ನ ಇಲ್ಲಿಟ್ಟೆ ನೋಡ್ತೀವಿ.